ಏನ ಎಲ್ಲಿ ಟುಮ್ಮು? ಬಿಡು 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 ಬಿಡು, ಇಳಿ ಇಳಿ ಇಳಿ. ಬಾಣ ಬಾಣ ಬರದ್ ಬಾ. ಫಸ್ಟ್ ಗಾಡಿ ತಕೊಳ್ಳಿ, ಆಮೇಲೆ ಕೂಗಾಡಿ. ಸೈಡ್ಗೆ ಹಾಕ್ ಬಾಗೋರು, ಸೈಡ್ಗೆ ಹಾಕು. ಆಗಿದೆ. ಓಕೆ, ಹ್ಯಾಪಿ ಅಲ್ಲ? ಯೂಸ್ ಆಗುತ್ತೆ 100. ಓಕೆ, ಬಾಟಲ್ ನೀವೇ ಇಟ್ಕೊಳ್ಳಿ. ಓಕೆ ಬ್ರೋ, ಥ್ಯಾಂಕ್ ಯು. ಗಾಡಿ ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ, ಸ್ವಲ್ಪ ಹೊತ್ತಾಗ್ಲಿ. ಎಲ್ಲ ಸ್ವಲ್ಪ ಹೈಯರ್ ಎಂಡ್ CC ಗಾಡಿ ಇಟ್ಟಿರೋರ್ಗೆ ಏನ್ ಹೇಳ್ತೀನಪ್ಪ ಅಂದ್ರೆ, ನಾಟ್ ಓನ್ಲಿ ಹೈಯರ್ ಎಂಡ್ CC, ಯಾವುದೇ ಒಂದು ಗಾಡಿ ಆಗ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಎತ್ಕೊಂಡು ಹೋಗ್ಬೇಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಗಾಡಿ ಸ್ಟಾರ್ಟ್ ಮಾಡಿ ಬಿಡಿ, ನ್ಯೂಟ್ರಲ್ ಅಲ್ಲಿ ಹಾಕಿ. ತುಂಬಾ ಒಳ್ಳೇದು. ಹಾಯ್ ಹಲೋ ನಮಸ್ಕಾರ ಗುರುವೆ, ನಾನ್ ನಿಮ್ಮ ಕೇರ್ ಆಫ್ ಕರ್ನಾಡು. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನ ಮಗ ಸ್ವಾಮಿ ಕೈ ಹಿಂಗಂದ್ರು ನೋಡ್ತಾನೆ ಇಲ್ಲ. ಏನಪ್ಪ ರಾಜು, ಎಲ್ಲಿಗೆ? ಆಫೀಸಿಂದ ಬಂದಿದ್ದೆ, ಲೇಟ್ ಆಯ್ತು. ಈಗ ಹೋಗ್ತಾ ಇದ್ದೀನಿ. ನಾನು ಹಿಂಗೆ ಹೋದೆ, ಕೈ ಹಿಂಗಂದು ನೀನು ನೋಡ್ಲಿಲ್ಲ, ವಾಪಸ್ ಬಂದು ತಿರುಗಿಸ್ಕೊಂಡು. ದುಡ್ಡು ಯಾವಲ್ಲೂ ದುಡ್ಡಲ್ಲಿದ್ರೆ ಎಲ್ಲಿ ನೋಡ್ತೀರಾ? ಸುಖಪುರುಷ ನೋಡು, ಮಲಿಕಣಿದ್ಯಾ ಆರಾಮಾಗಿ. ಹೂನಪ್ಪ, ನಾನು ಆಫೀಸ್ಗೆ ಹೊರಟ್ರು ನೀನು ಇನ್ನೂ ಮಲಗಿದ್ಯಾ, ಅದಕ್ಕೆ ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದು. ಬರ್ಲಾ? ಬರ್ತೀನಪ್ಪ. ಓಕೆ, ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಇಷ್ಟು ದಿನ ಏನು ನೋಡ್ತಿದ್ರೋ ಆ ಥರ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋ. ಕಾರಣ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಬರಬೇಕು, ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೂಡ ನನಗಿದೆ. ನೋಡೋಣ ಬನ್ನಿ. ಓ ಮೀನಿ ಲೆಜೆಂಡ್ ಗಾಡಿ ಗುರು. ಈ ವೆದರ್ ಹೆಂಗಿದೆ ಅಂದ್ರೆ, ಆಚೆ ಬಂದ್ರೆ ಚಳಿ ಆಗುತ್ತೆ, ಒಳಗಡೆ ಇದ್ರೆ ಸೆಕೆ ಆಗುತ್ತೆ. ಆಚೆ ಬರೋಕ್ಕಾಗಲ್ಲ ಅಂತ ಮನೇಲಿ ಮಲ್ಕೊಂಡ್ರೆ ಇರೋ ಕೆಲಸಗಳೆಲ್ಲ ಪೆಂಡಿಂಗ್ ನಿಲ್ಲುತ್ತೆ. ಕೆಲ್ಸಕ್ಕೆ ಹೋಗ್ತಾರೆ ಸಂಬಳ ಬರೋದು ಬೋಲಿಮ್ಸ ಆಗ್ಬಿಡತ್ತಪ್ಪ. ಓ ಮಳೆರಾಯ, ಎಲ್ಲಾದ್ರೂ ಚೂರು ಬ್ರೇಕ್ ಹಾಕೊಂಡಿರಪ್ಪ. ಚೂರು ಬೆಂಗಳೂರಲ್ಲಿ ನೆಮ್ಮದಿ ಓಡಾಡ್ಕೊಂಡಿರ್ತೀವಿ. ಆಯ್ತಿಲ್ಲ, ನಮ್ಗೆ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ ಸ್ವಾಮಿ? ಯಾವಾಗ ಮಳೆ ಬರುತ್ತೆ ಅಂತಾನೆ ಹೇಳಕ್ ಆಯ್ತಿಲ್ಲ. ಇನ್ನೊಂದು ಫಾಲ್ಟ್ ಏನೈತೈತೆ ಗೊತ್ತಾ? ನಾನು ಯಾವತ್ತು ಮಳೆ ಬರುತ್ತೆ ಇವತ್ತು ಅಂತೇಳಿ ನಾನು ಬ್ಯಾಗ್ ಅಲ್ಲಿ ರೈನ್ ಕೋಟ್ ಇಟ್ಕೊಂಡು ಹೋಗ್ತೀನಿ, ಅವತ್ ಮಳೆನೇ ಬರಲ್ಲ. ಯಾವತ್ ಬಿಡು ನೆನ್ನೆ ಬರ್ಲಿಲ್ಲ, ಇವತ್ತಿನ ಎಲ್ಲಿ ಮಳೆ ಬರುತ್ತೆ ಅಂತ ಯಾವತ್ ನಾನು ರೈನ್ ಕೋಟ್ ತೆಗೆದಿಟ್ಟು ಹೋಗ್ತೀನಿ, ಅವತ್ತು 100% ಮಳೆ ಬರುತ್ತೆ, 100% ನೆನಿತೀನಿ ನಾನು. ಏನು ಗುರುಚಿ, ನಮ್ಮ ಮನೆ ಬರ ಬರೀ ಹಿಂಗೆ ಆಗೈತೆ. ಅಲ್ಲ ಉಲ್ಟಾ, ಅದೇನ್ ನಮ್ಮ ಮನೆ ಬರ ಬರಿಬೇಕಾದ್ರೆ ಬ್ರಹ್ಮ ಏನು ಇದೇ ಗಂಡಲ್ಲಿ ಬರ್ದ್ಬಿಟ್ನೇನೋ ಅಪ್ಪ. ಸುಮ್ನೆ ಏನೋ ಒಂದು ಗೀಚ್ಬೇಕಂತ ಗೀಚ್ ಕಳಿಸ್ಬಿಟ್ನ ಅಂತ. ಏನ್ ಮಾಡಕ್ ಹೋದ್ರು ಏನೋ ಒಂದು ಆತದೆ. ಅದಕ್ಕೆ ಹೆಂಗ್ ಬೇಕು ಹಂಗೆ ಆತದೆ ಹೊರ್ತು ನಮ್ಗೆ ಏನು ಬೇಕು ಅದು ಆಯ್ತಾನೇ ಇಲ್ಲ ಜೀವನದಲ್ಲಿ. ಯಾಕೆ ಹಿಂಗಾಗೋಯ್ತು ಛೇ. ಫಸ್ಟು ಹೋಗಿ ಕ್ಯಾನ್ಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕಿಸ್ಕೊಳ್ಳ ಅಣ್ಣ, ಬಾಟಲ್ಗೆ 100. ಫೋನ್ ಪೇ ಆಗಿದೆ. ವಾಂಟೆಡ್ ಕ್ಯಾಶಿಯರ್ ಕಮ್ ಅಟೆಂಡರ್ ಕಾಂಟ್ಯಾಕ್ಟ್. ಹಾಕಿ ನಾವು ನೋಡ್ಬೇಕು ಅನ್ನೋದೇನಿಲ್ಲ ಅಣ್ಣ. ನೀನು ಮಾಡೋ ಕೆಲಸದ ಮೇಲೆ ನಿನಗೆ ನಿಯತ್ತಿದ್ರೆ ಸಾಕು. ನಾನು ಕಷ್ಟಪಟ್ಟು ದುಡಿಯೋದು, ಆ ದುಡ್ಡಿಗೆ ಮೋಸ ಮಾಡಬೇಡ ಅಷ್ಟೇ. ಸಿಟಿಲಿ ಹೋಗ್ಬೇಕಾದ್ರೆ ಗಾಡಿ ಮಿರರ್ ತೆಗ್ದಿಲ್ಲ ಅಂದರೆ ಸೀರಿಯಸ್ ಆಗಿ ಗಾಡಿ ಓಡ್ಸೋಕ್ಕಾಗಲ್ಲ ಸಿಟಿಲಿ. ಹೆಲ್ಮೆಟ್ ಹಾಕೊಂಡಿರ್ತೀನಲ್ಲ, ಸ್ವಲ್ಪ ಕಂಟ್ರೋಲ್ಡ್ ವ್ಯೂ ಕಾಣ್ತಾ ಇರತ್ತೆ ನನಗೆ. ಸೊ ಹೆಲ್ಮೆಟ್ ಹಾಕಿದಾಗ ಮಿರರ್ ತೆಗಿಲೇಬೇಕು. ಓಕೆ, ಈಗ ಫೈನಲಿ 1 ಲೀಟರ್ ಬಾಟ್ಲಲ್ಲಿ 100 ರೂಪಾಯಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡಿದ್ದಾಯ್ತು. ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? 100 ರೂಪಾಯಿ ಪೆಟ್ರೋಲ್ ಏನ್ಕಪ್ಪ ನಾನು ಬಾಟ್ಲಲ್ಲಿ ಹಾಕಿಸ್ಕೊಂಡಿದ್ದು ಗಾಡಿಗೆ ಹಾಕಿಸ್ಕೊಂಡಂಗೆ ಇದ್ರೆ, ಇವಾಗ ನಾನು ಸಜ್ಜಾಪುರ ಹೋಗ್ತಾ ಇದ್ದೀನಿ. ಈ 50 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಅಲ್ಲಿ ನನಗೆ ಸ್ಪಾಟ್ ಆಗೋ 5 ಜನ ಡೆಲಿವರಿ ಬಾಯ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್, ಬ್ಲಿಂಕಿಟ್ ಯಾರಾದ್ರೂ ಆಗಿರ್ಲಿ, ಬಟ್ ಅವರು ಡೆಲಿವರಿ ಪ್ರೊಫೆಷನ್ ಅಲ್ಲಿ ಇರ್ತಾರೆ ಅಲ್ವಾ? ಆ ತರದವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದ್ರು ಫಾಲೋ ಮಾಡ್ಕೊಂಡಿದ್ರೆ, ಈಗ ಹಾಕಿಸ್ಕೊಂಡಿರೋ 100 ರೂಪಾಯಿ ಪೆಟ್ರೋಲ್ ಜೊತೆ ಮತ್ತೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಅವ್ರಿಗೆ. ಟೋಟಲ್ 200 ರೂಪೀಸ್ ಪೆಟ್ರೋಲ್ ಹಾಕ್ಸ್ತೀನಿ ಒಬ್ರಿಗೆ. ಇದೇ ತರ 5 ಜನಕ್ಕೆ ಮಾಡ್ತೀನಿ ಇವತ್ತು. ಇನ್ ಕೇಸ್ ಅವ್ರೇನಾದ್ರೂ ನನ್ನ ಅಕೌಂಟು ಮತ್ತೆ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಇವಾಗ ಏನಾದ್ರು ಮಾಡ್ಕೊಂಡ್ರೆ ಇರೋ 100 ರೂಪಾಯಿ ಪೆಟ್ರೋಲ್ ಕೊಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಅಲ್ಲೇ ಸುತ್ತಮುತ್ತ ಇರೋ ಪೆಟ್ರೋಲ್ ಬಂಕಿ ಕರ್ಕೊಂಡೋಗಿ ಹಾಕಿಸ್ಬೋದಿತ್ತು. ಬಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ, ಈಗ ನಾನು ಹೋಗ್ತಾ ಇರೋದು BTM, ಬನಶಂಕರಿ, ಸಿಲ್ಕ್ ಬೋರ್ಡು, ಆಗ್ರಾ ಹಿಂಗ್ ಹೋಗ್ತೀನಿ. ಸೊ ಪಾಪ ಈಗ ಆರ್ಡರ್ ಇರುತ್ತೆ, ಕೆಲವೊಂದು ಡೆಲಿವರಿ ಬಾಯ್ಸ್ಗೆ ಟೈಮಿಗೆ ಸರಿಯಾಗಿ ಕೊಡ್ಬೇಕಾಗುತ್ತೆ. ಸೊ ನಾನು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತೀನಿ ಅನ್ನೋ ಇದಕ್ಕೆ ಬಂದ್ಬಿಟ್ಟು ಅವರು ಆ ಆರ್ಡ್ರನ್ನ ಲೇಟ್ ಆಗಿ ಕೊಡ್ಬಾರ್ದಲ್ವಾ? ಅವ್ರಿಗೆ ಲೇಟ್ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾನು 100 ರೂಪಾಯಿ ಪೆಟ್ರೋಲು ಹಾಕ್ಸ್ಕೊಂಡು ಬಾಟಲ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಯಾರ ಅದೃಷ್ಟ
ಎಷ್ಟು ಅಂದ್ರು ಅಂತ 5 ಜನಕ್ಕೆ. ಸದ್ಯಕ್ಕೆ ನನಗೆ ಇರೋ ಸಿಚುಯೇಷನ್ ಅಲ್ಲಿ ನನ್ನ ಕೈಲಾಗೋದು 200 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ. ಮುಂದೊಂದು ಕಾಲ ಬರುತ್ತೆ ನೋಡೋಣ. ಆತರ ಮುಂದೊಂದು ಕಾಲ ಬಂದ್ರೆ ಫುಲ್ ಟ್ಯಾಂಕೇ ಮಾಡ್ಸೋಣ, ಏನ್ ತೊಂದ್ರೆ ಇಲ್ಲ. ನಮ್ ಕರ್ನಾಟಕ ಜನತೆ ಏನು ಮೋಸ ಮಾಡಲ್ಲ, ಏನು ಕಷ್ಟಪಡೋರ್ಗೆ ಏನು ಕೆಟ್ಟ ದೃಷ್ಟಿ ಇಟ್ಕೊಂಡಲೆ ಒಳ್ಳೇದ್ ಮಾಡೋರ್ಗೆ ನಮ್ ಜನರೇನು ಮೋಸ ಮಾಡಲ್ಲ ಅಂತ ನಂಬಿದೀನಿ. ಸಪೋರ್ಟ್ ಮಾಡ್ತಾರೆ, ಮುಂದೆ ಸಪೋರ್ಟ್ ಮಾಡಿ. ನಮಗೂ ಆ ಶಕ್ತಿ ಬಂದಾಗ ಖಂಡಿತವಾಗ್ಲು ಅದೇ 5 ಜನಕ್ಕೆ, ಅಂದ್ರೆ ಈಗ ಹಾಕ್ಸ್ತೀನಲ್ಲ ಅವರೇ 5 ಜನ ಅಲ್ಲ, ನೆಕ್ಸ್ಟ್ ಸಿಗೋ ಆ 5 ಜನಕ್ಕೆ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತೀನಿ. ಅದ್ ಯಾವ ಗಾಡಿ ಆದ್ರೂ ಆಗಿರ್ಲಿ. ನನ್ಗೇನ್ 1000 ರೂಪಾಯಿ ಸುಮ್ನೆ ಬರಲ್ಲ ಅಥವಾ ದುಡ್ಡು ಜಾಸ್ತಿ ಇದೆ ಅಂತ ಏನಲ್ಲ, ಅಥವಾ ನಂಗೆ 1000 ರೂಪಾಯಿ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲ. ಅವ್ರ ಊಟ ತಿಂಡಿ ನಿದ್ದೆ ಅಂತ ಬಿಟ್ಟು, ಈಗ ಕೆಲವರು ಡೆಲಿವರಿ ಬಾಯ್ಸು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಬೆಳಗಿನ ಜಾವ 5 ಗಂಟೆಗೆ. ಕೆಲವರು ಇಡೀ ನೈಟ್ ಮಾಡ್ತಾ ಇರ್ತಾರೆ, ಕೆಲವರು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರ್ತಾರೆ. ಅವ್ರಿಗೆ ದುಡಿಯೋದೇ ಒಂದು ದಿನಕ್ಕೆ 1,500 ಅಂದ್ಕೊಳ್ಳಿ ಸುಮ್ನೆ. ಅದ್ರಲ್ಲಿ 200 ರೂಪಾಯಿ ಪೆಟ್ರೋಲ್ಗೆ ಹೋದ್ರೆ 1300 ರೂಪಾಯಿ. 1300 ರೂಪಾಯಲ್ಲಿ ಅವತ್ತಿನ ಅವ್ನ ಗಾಡಿ ಓಡಿರೋದಕ್ಕೆ ಎಷ್ಟು ಆಯಿಲ್ ಹೋಗಿರುತ್ತೆ, ಮತ್ತೆ ಅವ್ನು ಸರ್ವಿಸ್ ಮಾಡಿಸ್ಬೇಕು, ಟೈಯರು, ಕ್ಲಚ್ ಪ್ಲೇಟು, ಕೇಬಲ್ಲು, ಬ್ರೇಕ್ ಲೈನರು, ಎಷ್ಟು ಖರ್ಚಿರುತ್ತೆ ಒಂದು ಗಾಡಿ ಅಂದ್ಮೇಲೆ. ಸೊ ಇದೆಲ್ಲ ನಮಗ್ ಗೊತ್ತಿರೋದ್ರಿಂದ, ನಮ್ಮ ಮನೇಲಿ 5 ಗಾಡಿ ಇದೆ ಟೋಟಲ್ ಆಗಿ, ಇದೆಲ್ಲ ಗೊತ್ತಿರೋದ್ರಿಂದ ನನ್ನ ಕೈಲಿ ಏನಾಗುತ್ತೆ ಅದು ಅಟ್ಲೀಸ್ಟ್ ತಿಂಗಳ ಪೂರ್ತಿ ನನಗೆ ಅವ್ನ ಕೈಲಿ ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ ಗುರು. ಬಟ್ ನನ್ಗಿರೋ ಕೆಪಾಸಿಟಿಗೆ, ನನಗಿರೋ ಯೋಗ್ಯತೆಗೆ ಒಂದು ದಿನ ಅವ್ನ ಮುಖದಲ್ಲಿ ಖುಷಿ ನೋಡೋಣ. ಬನ್ನಿ ಹೆಂಗಿರುತ್ತೆ ನೋಡೋಣ ಇವತ್ತಿಂದು. ಈಗ ಅದ್ ಬೇರೆ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಪಾಪ ಅವ್ರ ಹತ್ರ ಆರ್ಡರ್ ಇರುತ್ತೆ, ನಮ್ಮ ಹತ್ರ ನಿಂತ್ಕೊಂಡು ಮಾತಾಡೋಷ್ಟು ಟೈಮ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಫಸ್ಟ್ ವಿಚಾರಿಸುವ, ಇಫ್ ದೇ ಆರ್ ರೆಡಿ ಅಂದ್ರೆ 100% ಹಾಕಿಸ್ತೀನಿ. ಆಮೇಲೆ 2 ಲೀಟರ್ ಬಾಟ್ಲಲ್ಲೇ ಪೆಟ್ರೋಲ್ ತಗೋಬೋದಿತ್ತು, ಯಾಕೆ ತಗೊಳ್ಳಿಲ್ಲ ಅಂದ್ರೆ ಕ್ಯಾರಿ ಮಾಡೋಕ್ಕಾಗಲ್ಲ ಗಾಯ್ಸ್. ಆಲ್ರೆಡಿ ಬ್ಯಾಗ್ ಅಲ್ಲಿ ಲ್ಯಾಪ್ಟಾಪು, ಚಾರ್ಜರ್ ಅಂತೆ, ಮೌಸ್ ಅಂತೆ, ಆಮೇಲೆ ವಾಟರ್ ಬಾಟಲ್ ಇದೆಲ್ಲ ಇದೆ. ಆಮೇಲೆ ರೈನ್ ಕೋಟ್ ಇಟ್ಟಿದ್ದೀನಿ. ಸೊ 2 ಲೀಟರ್ ಬಾಟ್ಲು ತುಂಬಾ ದೊಡ್ಡದಾಗುತ್ತೆ, ಬ್ಯಾಗ್ ಅಲ್ಲಿ ಅಷ್ಟು ಸ್ಪೇಸ್ ಇಲ್ಲ. ಅದಕ್ಕೋಸ್ಕರ 1 ಲೀಟರ್ ಬಾಟ್ಲು ತಗೊಂಡಿದ್ದೀನಿ. ಇನ್ ಕೇಸ್ ಅವ್ರೇನಾದ್ರು ಮುಂಚೆನೆ ನಂದು ಇನ್ಸ್ಟಾ ಅಥವಾ ಯೂಟ್ಯೂಬ್ ಯಾವ್ದಾದ್ರು ಒಂದು ಫಾಲೋ ಮಾಡ್ಕೊಂಡಿದ್ರು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ. ಈಗ 100 ರೂಪಾಯಿದು ಬಾಟ್ಲ್ ಅಲ್ಲಿ ಇದೆ, ಸುತ್ತಮುತ್ತ ಇರೋ ಪೆಟ್ರೋಲ್ ಬಂಕಿಗೆ ಕರ್ಕೊಂಡೋಗಿ ಮತ್ತೆ 100 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ. ಓಕೆ ಅಲ್ಲ. ಈಗ ಎಕ್ಸಾಕ್ಟ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ, ನಿಯರ್ ಟು ಲಗ್ಗೆರೆ ಬ್ರಿಡ್ಜ್ ಅಂದ್ಕೊಳ್ಳಿ. ಇಲ್ಲಿವರೆಗೂ ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ ಈ ಥರ ಡೆಲಿವರಿ ಮಾಡ್ತಿರೋ ಬಾಯ್ಸ್ ಅಥವಾ ಡೆಲಿವರಿ ಮಾಡ್ತಿರೋರು. ನೋಡೋಣ ಫಸ್ಟ್ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ. ಆಮೇಲೆ ಇನ್ನೂ 4 ಜನ ಸಿಗ್ತಾರೆ. ಬೆಂಗಳೂರಲ್ಲಿ ಇವತ್ತು ಡೆಲಿವರಿ ಮಾಡೋರ್ಗೆ ಏನು ಕಮ್ಮಿ ಇಲ್ಲ, ತುಂಬಾ ಜನ ಅದನ್ನ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಇವತ್ತು, ಡೆಲಿವರಿ ಅನ್ನೋದು ಇಟ್ಕೊಂಡೇನೆ. ಇವತ್ತು ಝೊಮ್ಯಾಟೊ ಸ್ವಿಗ್ಗಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋದು. ಏನೋ ಹಂಗೆ ನೋಡ್ತೀಯಾ ಕಾರಲ್ಲಿ ಹುಡುಗ ನಮ್ಮನ್ನೇ ನೋಡ್ತಾನೆ, ಯಾರಿದು ಹಿಂಗ್ ಹೋಯ್ತವ್ರಲ್ಲಪ್ಪ ಅಂತ. ಗುರು ಏನ್ ಟ್ರಾಫಿಕ್ ಅಂತೀರಾ, ಶಿವನೇ ಬೇಡ ಗುರು ಸವಾಸ. 8 ಗಂಟೆಗೆ ಮನೆ ಬಿಟ್ಟಿದ್ದು 9:42 ಆಯ್ತು. 1 hour 42 minutes ಅಂದ್ಕೊಳ್ಳಿ. ಲಿಟ್ರಲಿ ಇನ್ನು ನಾನು ಇವಾಗ ಇಬ್ಲೂರ್ ಸಿಗ್ನಲ್ ಅಲ್ಲಿ ಇದ್ದೀನಿ. 9:00ವರೆಗೆ ನಾನು ಸಜ್ಜಾಪುರಲ್ಲಿ ಇರ್ಬೇಕಿತ್ತು, ಇನ್ನು ಇಬ್ಲೂರ್ ಸಿಗ್ನಲ್ ಅಲ್ಲಿ ಇದ್ದೀನಿ. ಇನ್ನು ಇವಾಗ ಇಬ್ಲೂರ್ ಸಿಗ್ನಲ್ ಇಂದ ಸಜ್ಜಾಪುರ ಹೋಗಕ್ಕೆ ಮತ್ತೊಂದು 1/2 hour ಅಂತೂ ಬೇಕು. ಅದು ಟ್ರಾಫಿಕ್ ಇಲ್ಲ ಅಂದ್ರೆ 1/2 hour ಹೋಗ್ಬೋದು. ಇನ್ ಕೇಸ್ ಮತ್ತೆ ಅಲ್ಲೂ ಟ್ರಾಫಿಕ್ ಅಂದ್ರೆ ಇನ್ನೂ ಕಷ್ಟ. ಇಬ್ಲೂರ್ ಸಿಗ್ನಲ್ ಕೆಳಗಡೆ ಬೇರೆ ಕ್ಲೋಸ್ ಮಾಡ್ಬಿಟ್ಟಿದಾರ, ಫ್ಲೈಓವರ್ ಮೇಲೆ ಬಿಡ್ತಾ ಇದಾರೆ. ಅದು ಬೆಳ್ಳಂಡೂರಿಂದ BTM ಬರೋ ಫ್ಲೈಓವರ್ ಅದು ಆಕ್ಚುಲಿ. ಇವಾಗ ಕೆಳಗಡೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫ್ಲೈಓವರ್ ಮೇಲೆ ಬಿಡ್ತಾ ಇದಾರೆ. ಒಂದು ಫ್ಲೈಓವರ್ ಮೇಲೆ 2 ವೇ ಗಾಡಿ ಹೋಗ್ತಾ ಇದೆ. ಸಖತ್ ಟ್ರಾಫಿಕ್ ಜಾಮು ಗುರು ನಿಜಾಲು. ನನ್ನ ಗಾಡಿ ಹೀಟ್ ಆಗಿ ಫ್ಯಾನ್ ಆನ್ ಆಗ್ತಾ ಇದೆ, ಕೂಲಿಂಗ್ ರೇಡಿಯೇಟರ್ ಫ್ಯಾನ್ ಆನ್ ಆಗ್ತಾ ಇದೆ. ಸಖತ್ ಟ್ರಾಫಿಕ್ ಇದೆ. ಫೈನಲಿ ಗುರು ಸಜ್ಜಾಪುರ ಸೋಂಪುರ ಗೇಟ್ ಬರ್ಬೇಕಿತ್ತು, ಬಂದಾಯ್ತು. ಟೀಗಿ ಕುಡ್ಕೊಂಡು ಹೋಗೋಣ. ಸಾಕಾಗೋಯ್ತು ಗುರು ಟ್ರಾಫಿಕ್ಗೆ. ಯಾವ ಗುರು ಫೋನು ಬಾ, ಒಂದೊಳ್ಳೆ ಟೀ ಆಯ್ತು. ಈಗ ಹೋಗುವ. ಆಕ್ಚುಲಿ ನಾನು ಅಂದ್ಕೊಂಡಿದ್ದು ಮಾಡಕ್ಕೆ ಆಗ್ಲಿಲ್ಲ ಗುರು ಬರ್ತಾ ಒಂದವೆ. ಏನಂದ್ರೆ ಅದೇ ಹೇಳಿದ್ನಲ್ಲ, ಈ ಡೆಲಿವರಿ ಮಾಡೋರ್ಗೆ ಪೆಟ್ರೋಲ್ ಹಾಕಿಸ್ತೀನಿ ಅಂತ. ಅದು ಅಂದ್ಕೊಂಡಿದ್ದು ಬರ್ಬೇಕಾದ್ರೆ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನೋಡಿ ಆಲ್ರೆಡಿ 10:15, ಇಲ್ಲಿಗೆ ಬರುವಾಗ 10 ಗಂಟೆ, 1/2 hour ಲೇಟೇ ಆಗೋಗಿದೆ. ಏನೂ ಮಾಡ್ದಲೇ ಬಂದಿದ್ಕೇನೆ. ಇನ್ನು ನಾನು ಅದೆಲ್ಲ ಮಾಡ್ಬೇಕು ಅಂದ್ರೆ ಟೈಮ್ ಬೇಕು, ಆಬ್ವಿಯಸ್ಲಿ ಟೈಮ್ ಆಗುತ್ತೆ. ಸೊ ಅದಕ್ಕೆ ರಿಟರ್ನ್ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಮಾಡೋಣ ಬಿಡು, ಅವಾಗ ಯಾವುದೇ ಟೈಮ್ದು ಹಿಂಸೆ ಇರಲ್ಲ ನನಗೆ ಅಂತೇಳಿ ಸುಮ್ಮನೆ ಬಂದೆ. ಈಗೇನು ತೊಂದರೆ ಇಲ್ಲ. ಇಲ್ಲಿ ಒಂದು 2 hour ವರ್ಕ್ ಇದೆ, ಮುಗಿಸ್ಕೊಂಡು ಮೀಟಿಂಗ್ ಇದೆ, ಒಂದು 2 hour ಆಗುತ್ತೆ. ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡೋಕೆ ಮಾಡಿ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಬೇಜಾನ್ ಟೈಮ್ ಇರುತ್ತೆ. ಅವಾಗ ಮಾಡ್ಕೊಂಡು ಹೋಗೋಣ, ನಮಗೂ ಹಿಂಸೆ ಆಗಲ್ಲ, ಫ್ರೀಯಾಗಿ ಇರುತ್ತೆ ಮೈಂಡ್ ಅವಾಗ ಏನಾದ್ರು ಮಾಡಕ್ಕೆ. ಇಲ್ಲ ಅಂದ್ರೆ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಪಾಟ್ ಆದ್ರು ತುಂಬಾ ಜನ ಸ್ಪಾಟ್ ಆದ್ರು, ಬಟ್ ಫಸ್ಟ್ ಲಕ್ಕಿ ಪರ್ಸನ್ ಅಂತ ಅಂದ್ಕೊಂಡೆ. ಅವ್ನ್ ಲಕ್ಕಿ ಇತ್ತು, ಬಟ್ ನನಗೆ ಟೈಮ್ ಇರ್ಲಿಲ್ಲ. ಪಾಪ ಅವ್ನ್ ಲಕ್ಕೇ ಇದ್ದ, ಈ ವಾಸ್ ಲಕ್ಕಿ, ಬಟ್ ನನಗೆ ಟೈಮ್ ಇರ್ಲಿಲ್ಲ ಅವನಿಗೆ ಹಾಕ್ಸೋಕೆ. ಸಾರಿ ಅವ್ನಿಗೆ, ಏನ್ ಮಾಡಕ್ಕಾಗಲ್ಲ. ನೋಡೋಣ. ಈಗ ಸೋಂಪುರ ಗೇಟ್ ಅಲ್ಲಿ ಇದೀನಿ. ಇಲ್ಲಿ ಯಾರು ನನ್ನ ಕಣ್ಣಿಗೆ ಫಸ್ಟ್ ಕಾಣಿಸ್ಕೊಂತಾರೆ ಅಂತ ಇಲ್ಲಿ ಒಬ್ರು ಕಂಡ್ರು. ನಾನು ಇನ್ನೂ ಅವಾಗ ಟೀ ಅಂಗಡಿ ಹತ್ರ ಟೀ ಕುಡಿದ್ಬಿಟ್ಟು ಲೋಟ ಸೈಡ್ಗೆ ಇಟ್ಟೆ, ಅಷ್ಟೊತ್ತಿಗೆ ಅವ್ರು ಪಾಸ್ ಆದ್ರು. ಸೊ ಆಗ್ಲಿಲ್ಲ. ಈಗ ಯಾರು ಸಿಗ್ತಾರೋ ಅವರಿಗೆ 100% ಕೇಳಿ ವಿಚಾರಿಸಿ 200 rupees
ಪೆಟ್ರೋಲ್ ಹಾಕ್ಸಿ. ಇನ್ ಕೇಸ್ ಸಬ್ಸ್ಕ್ರೈಬು ಫಾಲೋ ಮಾಡ್ಕೊಂಡಿದ್ರೆ 200, ಕೇಸ್ ಮಾಡ್ಕೊಂಡಿಲ್ಲ ಅಂದ್ರೆ ನೋ ಇಶ್ಯೂಸ್. ಇವಾಗ ಮಾಡ್ಕೊಂಡ್ರೆ 100 ರುಪೀಸ್. ಬಟ್ ಯಾರು ಕಾಣ್ತಾ ಇಲ್ಲ ಇನ್ನೂ. ನೋಡೋಣ, ಯಾರಾದ್ರೂ ಕಂಡೇ ಕಾಣ್ತಾರೆ. ತುಂಬಾ ಜನ ಇದ್ದಾರೆ, ಏನ್ ತೊಂದರೆ ಇಲ್ಲ. ಡೆಲಿವರಿ ಬಾಯ್ಸ್ ನಮ್ಮ ಬೆಂಗಳೂರಲ್ಲಿ ಕೊರತೆನೇ ಇಲ್ಲ, ಅಷ್ಟು ಜನ ಇದ್ದಾರೆ. ಓ, ಇಲ್ಲೊಬ್ರು ಇದ್ದಾರೆ, ಬಟ್ ಇವ್ರ ಗಾಡಿಗೆ ಪೆಟ್ರೋಲ್ ಹಾಕಂಗಿಲ್ವಲ್ಲ, ಅದೇ ಅಮೌಂಟ್ ಕೊಟ್ಬಿಡೋಣ. ಒಂದು ನಿಮಿಷನಾ, ಆರ್ಡ್ರ್ ಇದೆಯಾ? ಟೈಮ್ ಇದೆಯಾ? 2 ಮಿನಿಟ್ಸ್, 2 ನಿಮಿಷ. ಆ್ಯಕ್ಚುಲಿ ಇವತ್ತು ನಾನೊಂದು ಕಂಟೆಂಟ್ ಮಾಡ್ತಾ ಇದ್ದೆ. ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಫಾಲೋ ಮಾಡ್ಕೊಂಡಿದ್ರೆ 200 ರುಪೀಸ್ ಪೆಟ್ರೋಲ್ ಹಾಕಿಸ್ತಾ ಇದ್ದೆ ಅವ್ರಿಗೆ. ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂದ್ರೂ 100 ರುಪೀಸ್ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ನೀವು ಚೆಕ್ ಮಾಡಿ, ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಆಗಲ್ಲ, ನಾನು ಅದೇ ಅಮೌಂಟ್ ಪೇ ಮಾಡ್ತೀನಿ ನಿಮಗೆ. ಕೇರ್ ಆಫ್ ಕರುನಾಡು ಅಂತ ಇದೆ ನೋಡಿ, ಕೇರ್ ಆಫ್ ಕರುನಾಡು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಸೇಮ್ ಎರಡೂ. ಕೇರ್ ಆಫ್ ಕರುನಾಡು, ಕೇರ್ ಆಫ್ ಕರುನಾಡು, ಅದೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ ಈ ಡೆಲಿವರಿ ಮಾಡೋರಿಗೆ, ನೋಡಿದ್ದೀರಾ? ಹೌದಾ, ಇನ್ಸ್ಟಾದಲ್ಲೂ ಸೇಮ್ ಇದೆ. ನಿಮ್ಮ ಹೆಸರು ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 3 ತಿಂಗಳಿಂದ ಮಾಡ್ತಾ ಇದ್ದೀರಾ? ಆದರೂ ಪರವಾಗಿಲ್ಲ ಬಿಡಿ. ಎಲ್ಲ ಚೆನ್ನಾಗಿರೋರೆ ಮನೇಲಿ ಕೂತ್ಕೊಂಡು ಕಷ್ಟ ಅಂತಾರೆ, ನೀವು ಇಷ್ಟು ಕಷ್ಟ ಇದ್ರೂ ಮಾಡ್ತಾ ಇದ್ದೀರಲ್ಲ ಬೆಂಗಳೂರಲ್ಲಿ. ನಿಮ್ಮ ಸ್ಕ್ಯಾನರ್ ಕೊಡ್ತೀರಾ? ಅಲ್ಲಿ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇದೆ ಅಲ್ಲ ಶಶಿ, ಆಗಿದೆ. ಓಕೆ, ಹ್ಯಾಪಿ ಅಲ್ಲ? ಯೂಸ್ ಆಗುತ್ತೆ 100. ಓಕೆ, ಥ್ಯಾಂಕ್ ಯು ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಲ್ಲ ಗೈಸ್, ಅವ್ರ ಮುಖದಲ್ಲಿ ಅಮೌಂಟ್ ಚಿಕ್ಕದೇ ಇರ್ಬೋದು. ಸೀರಿಯಸ್ ಆಗಿ ಈಗ ಸದ್ಯಕ್ಕೆ ಅವ್ರಿಗೆ ಅಮೌಂಟು ತುಂಬ ಚಿಕ್ಕದೇ ಇರ್ಬೋದು, ಆದರೆ ಅವ್ರ ಮುಖದಲ್ಲಿ ಈ ಕ್ಷಣಕ್ಕೆ ಅದೊಂದು ಬರುತ್ತಲ್ಲ ಖುಷಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ, ಅದೊಂದು ನೆಕ್ಸ್ಟ್ ಲೆವೆಲ್. ಅದು ನನಗೆ ಆಗಲಿ, ಈಗ ನನಗೊಂದು ಸಮಾಧಾನ ಇದೆ. ಅಟ್ಲೀಸ್ಟ್ ನನ್ನ ಕೈಲಿ 1000 ಗಟ್ಟಲೆ ಮಾಡೋಕ್ಕಾಗಲಿಲ್ಲ ಅಂದರೆ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ತಾ ಇದ್ದೀನಿ ಅನ್ನೋದು ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಗುರು ಹೋಗ್ಬೇಕಾದ್ರೆ ಒತ್ಕೊಂಡು ಏನೂ ಹೋಗಲ್ಲ. ಅಟ್ಲೀಸ್ಟ್ ಈ ಥರದ್ದು ಯಾರಿಗೋ ಒಬ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ ಅನ್ನೋ ನೆಮ್ಮದಿ ಇರುತ್ತೆ. ನೋಡೋಣ, ಇನ್ನೊಂದ್ಸೂರು ಹಿಂಗೆ ಮುಂದೆ ಹೋಗ್ತೀನಿ, ಇನ್ನೊಂದು ಯಾರು ಸಿಗ್ತಾರೆ ಅಂತ ನೋಡಿ. ಹಿಂಗೆ ಋಣ ಅನ್ನೋದು ಬರ್ದಿರಬೇಕು. ನಾನು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಪೆಟ್ರೋಲ್ ಹಾಕಿಸ್ತೀನಿ ಅಂತ ಫಾಲೋ ಮಾಡ್ಕೊಂಡಿದ್ರೆ. ಸೊ ಅವ್ರ ಗಾಡಿಗೆ ಪೆಟ್ರೋಲ್ ಹಾಕಿಲ್ಲ, ಬಟ್ ನೋಡಿದ್ದಾರೆ, ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪಾಪ ನೋಡಿದ ತಕ್ಷಣ ಹೇಳಿದ್ರು ನಾನು ನೋಡಿದ್ದೀನಿ ನಿಮ್ದೆಲ್ಲ ಅಂತ. ಇಲ್ಲೊಬ್ರು ಹೋಗ್ತಾ ಇದ್ದಾರೆ, ಇರಿ ಇವರು ಮಾತಾಡ್ತಾರೆ. ಸರ್ 2 ಮಿನಿಟ್ಸ್ ಏನೋ ಹೇಳಿದ್ರು, ಹೋಗಿ ಮಾತಾಡ್ಸೋಣ ಇರಿ. ಆರ್ಡರ್ ಇದೆಯಾ? ಓಕೆ, ಹಾಂ ಟೀಕೆ ಜಾಯಿ. ಅವ್ನಿಗೆ ಆರ್ಡರ್ ಇದೆಯಂತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಕೊಡಲಿ, ಬೇರೆ ಯಾರಾದರೂ ಸಿಗ್ತಾರೆ. ಓಕೆ, ಅಲ್ಲೊಬ್ರು ಇದ್ದಾರೆ, ಗಾಡಿ ಸೈಡ್ಗೆ ಹಾಕೊಂಡು ನಿಂತಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಹೋಗಿ. ಗಾಯ್ಸ್, ಒನ್ ವೇ ತಿರ್ಕೊಂಬಿಟ್ಟೆ, ಯಾರೋ ತಪ್ಪು ತಿಳ್ಕೊಬೇಡಿ. ಅಲ್ಲೊಬ್ರು ಇದ್ದಾರೆ, ಅವ್ರನ್ನ ಹೋಗಿ ಮಾತಾಡ್ಸೋಣ. ಸರ್ ಝೊಮ್ಯಾಟೋನಾ? 2 ನಿಮಿಷ ಫ್ರೀ ಇದೆಯಾ? ಆರ್ಡ್ರ್ ಇದೆಯಾ? ಕನ್ನಡದ ಹಿಂದಿನ? हिंदी वाला? हाँ ठीक है, 2 मिनट टाइम से दे सकता है आप। मेरा यूट्यूब चैनल है केयर ऑफ करुनाडु नाम के, आप वो चेक कर लो। अगर आप वो फॉलो कर रहा है तो इंस्टाग्राम और यूट्यूब में मैं आपको 200 रुपये पेट्रोल दे दूँगा। हाँ, मैं चेक कर लो, देख लो एक बार। हाँ ठीक है, परवाह नहीं है। अभी अगर आप अभी फॉलो किया तो मैं अभी 100 रुपये का पेट्रोल देता हूँ आपको। केयर ऑफ करुनाडु, यूट्यूब पे चेक कर लो। क्या यूट्यूब कर रहा है? कर लो, बहुत अच्छा है। अभी 40,000 है। हाँ देखो, यही है मेरे चैनल, आप तो नहीं किया है, अभी कर लो। अगर आप पहले किया तो मैं 200 रुपये को पेट्रोल दे रहा था आपको। इंस्टाग्राम किधर है आपका? वाइफ का है, ठीक है, रहने दो, परवाह नहीं, ले लो। हाँ ठीक है, आप डालो। अभी 100 रुपये पेट्रोल है, अभी डाल के। तो बॉटल चाहिए और दूसरा वाला को देना है ना पेट्रोल। अभी मैं आज 5 वाला को देने के लिए कोशिश कर रहा हूँ। यूज़ होता है क्या 100 रुपये पेट्रोल आपका? कितना यूज़ होता है? अभी ये 100 रुपये पेट्रोल में आप कितना कमा सकते हैं? 500 ನೋಡಿ ಗೈಸ್, 100 ರೂಪಾಯಿ ಪೆಟ್ರೋಲಿಂದ ಅವರು 500 ರೂಪಾಯಿ 600 ರೂಪಾಯಿ ದುಡ್ಕೊತೀನಿ ಅಂತ ಹೇಳ್ತಾರೆ. ಇದಕ್ಕೆ ಅಲ್ವಾ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು. ನಂದು 100 ರೂಪಾಯಿ ಹೋಗುತ್ತೆ, पकड़ना है ठीक है, आराम से डालो, परवाह नहीं, एक ही बार थोड़ा बाहर जाएगा, परवाह नहीं, एक ही बार डाला बस हो जाएगा। आपको हेल्प यूज़फुल होता है ना? अभी आप खुश हो? क्या नाम है आपका? विजय। वेस्ट बंगाल का। आप कितना साल से है इधर? मैं अभी इधर हो गया 5 साल,
5 साल हो गया। कनाडा? होटल में काम करता था पहले। हाँ 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 अभी मैं 10 दिन पहले हो गया ट्रेनिंग के नया बाइक लिया। हाँ हाँ, नया बाइक लिया। मेरा बाइक था। आपका है खुद? कितना महीना हुआ? ये लिया 12 डे ओ 12 डे, 12 दिन हुआ। वो लिया, उसको जमेंट कर रहा है। ओके ओके, अच्छा है बहुत। लेके ठीक है, बेस्ट ऑफ लक। फेसबुक क्या है आपका अकाउंट? केयर ऑफ करनाडू। क्या क्या फेसबुक इंस्टाग्राम सभी वही एक ही नाम पे है, आप कर लो परवान। मैं यूट्यूब में आप आज कल डालता हूँ ये वीडियो। कितना 5 साल से है कर्नाटक में, थोड़ा कन्नड़ा सीख लो यार। जय आरसीबी बोलो, जय कर्नाटका। ठीक है भाई, बहुत बढ़िया, बहुत बढ़िया था। हाँ ठीक है, बहुत अच्छा है, मैं सपोर्ट करता हूँ। अगर तुमको सपोर्ट चाहिए तो मेरा इंस्टाग्राम में मैसेज डालो, मैं पक्का सपोर्ट करता हूँ। ठीक है ठीक है भाई, बाय, मिलेंगे। आप तो ಖುಷಿ है ना वो बस ವಿಲ್ಲಗಳು, ಮನೆಗಳು, ಅಪಾರ್ಟ್ಮೆಂಟ್ಗಳು, ಬಾಡಿಗೆಗಳು, ರೆಂಟ್ಗಳು, ಲೀಸ್ಗಳು, ತಿಂಗಳಾದ್ರೆ ಕರೆಂಟ್ ಬಿಲ್ಗಳು, ಗ್ಯಾಸ್ ಬಿಲ್ಗಳು, ವಾಟರ್ ಬಿಲ್ಗಳು, ಇವನ್ನೆಲ್ಲ ಕಟ್ಟಿ ನಮ್ಮ ಗಂಡ ಐಕ್ಳುಗಳು ನೆಗದು ಬಿದ್ದು ಹಾಳಾಗಿ ಹೋಗೋರ್ ಗುರು ಜೀವನದಲ್ಲಿ. ನೆನ್ನೆ ನೈಟ್ ನಾನು ರೀಲ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ರೀಲ್ ನೋಡಿದೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ತಂದೆ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹೆಂಗಂದ್ರೆ ನಮ್ಗೆ ಸರ್ಟೆನ್ ಏಜ್, ಒಂದು ಫ್ರಮ್ ಬಾರ್ನ್ ಇಂದ ನಮ್ಗೆ 10 ವರ್ಷ ಆಗೋವರೆಗೂ ತಾಯಿ ಯಾವಾಗಲೂ ನಮ್ ಜೊತೆಲೇ ಇರ್ತಾರಂತೆ. ಸೊ ನಮ್ಗೆ ಅವಾಗ ಅಪ್ಪ ಬೇಕು ಅಂತ ಆಟ ಮಾಡ್ತೀವಂತೆ. ಅದೇ 10ನೇ ವಯಸ್ಸಿಂದ 20ರವರೆಗೂ ಅಪ್ಪ ನಮ್ಗೆ ಬೈತಿರ್ತಾರಂತೆ, ಓದ್ಕೊಳ್ಳೋ, ನೋಡ್ಕೊಳ್ಳೋ, ಅದು ಮಾಡು ಇದು ಮಾಡು ಅಂತ. ಅವಾಗ ನಮ್ಗೆ ತಾಯಿ ಬೇಕು ಅಂತ ಅಪ್ಪನ ಮೇಲೆ ತಾಯಿ ಹತ್ರ ಕಂಪ್ಲೇಂಟ್ ಮಾಡ್ತೀವಂತೆ. ಅವಾಗ ನಮ್ಗೆ ತಾಯಿ ಬೇಕು ಅನ್ಸುತ್ತಂತೆ. ಅದೇ 20ರಿಂದ 30ರೊಳಗೆ ಅಪ್ಪ ಅಮ್ಮ ಏನೇ ಹೇಳಿದ್ರು ನಮ್ಗೆ, ಇವ್ರೆಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ ಗುರು, ನಮ್ಮ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅನ್ನೋಂಗಾಗುತ್ತಂತೆ. ನೆಕ್ಸ್ಟು 30ರಿಂದ 40 ಹಿಂಗ್ ಅನ್ಸುತ್ತೆ ಅಂದ್ರೆ ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಹೇಳದೆ ಸರಿ, ಸ್ವಲ್ಪ ರ್ಯಾಶ್ ಆಗಿ ಹೇಳ್ತಾರೆ ಅಥವಾ ಹಾರ್ಡ್ ಆಗಿ ಹೇಳ್ತಾರೆ, ಬಟ್ ಆ ಮನುಷ್ಯ ಹೇಳೋದು ಸರಿನೇ ಅಲ್ವಾ ಅನ್ಸುತ್ತಂತೆ. ಅದೇ ಈ 40 ಅನ್ನೋದು ಕ್ರಾಸ್ ಆದ್ಮೇಲೆ, ಒಂದು ಸರ್ಟೇನ್ ಏಜ್ ಅನ್ನೋದು ಕ್ರಾಸ್ ಆದ್ಮೇಲೆ ನಮ್ಮಪ್ಪ ಎಂತ ಮನುಷ್ಯ ಅಲ್ವಾ? ಈ ಪ್ರಪಂಚದಲ್ಲೇ ನನಗೆ ಅದ್ಭುತವಾದ ಅಪ್ಪ ಸಿಕ್ಕಿದ್ದಾನೆ ಅನ್ಸುತ್ತಂತೆ. ಅಪ್ಪ ಅನ್ನೋದು ಈಸ್ ಅ ಎಮೋಷನ್. ಅಪ್ಪನ ಮೇಲೆ ಇರೋ ಪ್ರೀತಿನ ಎಷ್ಟೋ ಜನ ಮಕ್ಕಳು ತೋರ್ಸ್ಕೊಳಕ್ಕೆ ಸೋಲ್ತಾರೆ ಅಥವಾ ಮುಜುಗರ ಪಡ್ತಾರೆ. ಯಾಕಂದ್ರೆ ಅಪ್ಪನ ಮೇಲೆ ಇರೋದು ಒಂದೊಂದು ಭಯ, ಅದೊಂದು ಭಯದಿಂದ ಅಪ್ಪನ ಮೇಲೆ ಇರೋ ಪ್ರೀತಿನ ಎಷ್ಟೋ ಜನ ಗಂಡು ಮಕ್ಕಳಾಗ್ಲಿ ತೋರ್ಸಕ್ಕಾಗಲ್ಲ. ಹೆಣ್ಮಕ್ಳು ಈಸಿಯಾಗಿ ತೋರ್ಸ್ಕೊಂಡ್ಬಿಡ್ತಾರೆ ಅಪ್ಪನ ಮೇಲೆ ಇರೋ ಪ್ರೀತಿ, ಬಟ್ ಗಂಡು ಮಕ್ಕಳು ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರು ಅಪ್ಪನ ಮೇಲೆ ತೋರ್ಸ್ಕೊಳ್ಳಲ್ಲ. ಆದರೆ ಅವ್ರಿಗಿರೋ ಪ್ರೀತಿ ಯಾರಿಗಿಂತ ಏನು ಕಮ್ಮಿ ಇರಲ್ಲ. ಅದಕ್ಕೆ ಹೇಳೋದಲ್ವಾ, ಅಪ್ಪ ಇಸ್ ದ ಎವರ್ ಹೀರೋ, ಫಸ್ಟ್ ಹೀರೋ ಅಂತ. ಅಂದ್ಕೊಂಡಿದ್ದ 5 ಜನದಲ್ಲಿ ಇಬ್ರದ್ದು ಕಂಪ್ಲೀಟ್ ಆಯಿತು. ಬಾಟಲ್ ಬೇರೆ ಖಾಲಿ ಇದೆ. ಫಸ್ಟು ನಾನು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಬೇಕು. ಎಲ್ಲಿದೆ ಬಾಟ್ಲು? ಇದೆ ರೈಟ್ ಸೈಡಲ್ಲಿ. ಅಂದ್ಕೊಂಡಿದ್ದು 100 ರೂಪಾಯಿ ಪೆಟ್ರೋಲ್ ಖಾಲಿ ಆಗಿದೆ. ಈಗ ಮತ್ತೆ ಒಂದು 100 ರೂಪಾಯಿ ಹಾಕ್ಸ್ಕೊಳ್ಳೋಣ. 100 ಹಾಂ 100 ಆಗಿದೆ. ಸ್ವಲ್ಪ ಬ್ಯಾಗಲ್ಲಿ ಇಡ್ತೀರಾ? ಥ್ಯಾಂಕ್ ಯು. 100 ರೂಪಾಯಿ ಪೆಟ್ರೋಲ್, 100 ರೂಪಾಯಿ ಹಾಕ್ಸ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಬರೋ ನಮ್ಮ ಡೆಲಿವರಿ ಮ್ಯಾನ್ಗೆ ನನ್ನ ಕಡೆಯಿಂದ 500 ರೂಪಾಯಿ ಪೆಟ್ರೋಲ್. ಈ ಬೆಂಗಳೂರಲ್ಲಿ ಡ್ರೈವಿಂಗ್ ಕಲ್ತರು, ಬೆಂಗಳೂರಲ್ಲಿ ಬದುಕಿದವರು, ಇವ್ರನ್ನ ಇನ್ನೆಂಥ ಸ್ಟೇಟ್ಗೆ ಹೋಗ್ಬಿಡಿ, ನೀವು ಇನ್ನೆಂಥ ಸ್ಟೇಟ್ಗೆ ಹೋಗ್ಬಿಟ್ಟು ಬಿಡಿ, ಆರಾಮಾಗಿ ಗಾಡಿ ಓಡಿಸ್ತಾರೆ, ಆರಾಮಾಗಿ ಬದುಕ್ತಾರೆ, ಆರಾಮಾಗಿ ಜೀವನ ಕಟ್ಕೊತಾರೆ. ಯಾಕಂದರೆ ಬೆಂಗಳೂರು ಅನ್ನೋದು ಎಲ್ಲ ಕಲಿಸ್ಬಿಡುತ್ತೆ. ಎಷ್ಟು ಕಾಸ್ಟ್ಲಿಯಾಗಿ, ಎಷ್ಟು ಹೈಫೈ ಜೀವನ ಮಾಡ್ತಾರೆ ಅನ್ನೋದು ಕಲಿಸುತ್ತೆ, ಎಷ್ಟು ಮಿಡ್ ಲೆವೆಲಲ್ಲಿ, ಲೋ ಲೆವೆಲಲ್ಲಿ ಜೀವನ ಮಾಡ್ಬೋದು ಅನ್ನೋದು ಕಲಿಸುತ್ತೆ, ಇದ್ದಿದ್ರಲ್ಲಿ ಇರೋದನ್ನು ಕಲಿಸುತ್ತೆ ಬೆಂಗಳೂರು. ಗಾಯ್ಸ್ ಬನ್ನಿ, ನಾನು ಹೋಗ್ತಾ ಇದ್ದೆ, ಮತ್ತೆ ಒನ್ ವೇಲ್ ತಿರ್ಗಿಸ್ಕೊಂಬಂದು ಇವ್ರನ್ನ ನೋಡಿ, ಯಾಕಂದ್ರೆ ಸೈಡ್ಗೆ ಹಾಕಿ ನಿಂತಿದ್ದಾರೆ, ಆರಾಮಾಗಿ ಮಾತಾಡ್ಸೋಣ. ಅಣ್ಣ ಫ್ರೀನಾ? 2 ನಿಮಿಷ, 2 ನಿಮಿಷ ಫ್ರೀ ಇದ್ದೀರಾ? ನಂದು ಯೂಟ್ಯೂಬ್ ಚಾನಲ್ ಇದೆ, ಕೇರ್ ಆಫ್ ಕರ್ನಾಟಕ ಅಂತ. ನೀವೇನಾದರೂ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬಲ್ಲಿ ಫಾಲೋ ಮಾಡ್ಕೊಂಡಿದ್ರೆ 200 ರೂಪೀಸ್ ಪೆಟ್ರೋಲ್ ಹಾಕ್ಸ್ತೀನಿ ನಿಮಗೆ, ಚೆಕ್ ಮಾಡ್ತೀರಾ? ಇವತ್ತು 5 ಮೆಂಬರ್ಸ್ಗೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಚೆಕ್ ಮಾಡಿ. ಅದಲ್ಲ CARE ಫಸ್ಟ್ ಒನ್. ಓಕೆ, ಈಗ ಯೂಟ್ಯೂಬಲ್ಲಿದೆ ನೋಡಿ, ಅದೇ ಲಿಂಕ್. ಎಸ್, ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫಸ್ಟೇ ಮಾಡ್ಕೊಂಡಿದ್ರೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ, ಈಗ ಮಾಡ್ಕೊಂಡಿಲ್ವಲ್ಲ? ತಮಿಳ್ನಾಡು ಪರವಾಗಿಲ್ಲ, ಗ್ರೇಟ್ ಅಲ್ವಾ ನೀವು? ತಮಿಳ್ನಾಡಲ್ಲಿದ್ದು ಕರ್ನಾಟಕದಲ್ಲಿ ಬಂದು ಕನ್ನಡ ಕಲ್ತಿದ್ದೀರಲ್ಲ, ಎಷ್ಟು ವರ್ಷ ಆಯ್ತು ಬಂದು? ಓಕೆ, ಈಗ ನೀವು ಮಾಡ್ಕೊಂಡಿದ್ದೀರಲ್ಲ, ಸರಿ, 100 ರೂಪಾಯಿ ಪೆಟ್ರೋಲ್ ಕೊಡ್ತೀನಿ, ಹಾಕೊಳ್ಳಿ. ಹೆಸರು ಈಗಲೇ ಹಾಕೊಂಡು ಕೊಡ್ತೀರಾ? ಯಾಕಂದರೆ ನೆಕ್ಸ್ಟ್ ಬೇಕು, ನನಗೆ ಬಾಟಲ್ ಬೇಕು, ನೆಕ್ಸ್ಟ್ ಕೊಡೋರಿಗೆ ಬೇಕಲ್ಲ. ಯಾಕಂದರೆ ಪ್ಲಾಸ್ಟಿಕ್ನ ಎಸಿಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ. ಇನ್ನೂ 3 ಇನ್ನೂ 2 ಹಾಕ್ಸ್ಬೇಕು ನಾನು. ಸೊ ಬಾಟಲ್ ಇಟ್ಕೊಂಡು ಹೋಗ್ತೀನಿ, ಯಾರು ಸಿಗ್ತಾರೋ ಅವ್ರಿಗೆ ಕೊಡ್ತೀನಿ ನಾನು, ಬಾಟಲ್ ವೇಸ್ಟ್ ಮಾಡಬಾರ್ದು ಅಂತ. ಖುಷಿ ಆಯಿತಾ? ಯೂಸ್ ಆಗುತ್ತಾ 100 ರೂಪಾಯಿ ಪೆಟ್ರೋಲ್ ನಿಮಗೆ? ಎಷ್ಟು ದುಡಿಬೋದು 100 ರೂಪಾಯಿ ಪೆಟ್ರೋಲಲ್ಲಿ ನೀವು? ಒಂದು 400-500 ರೂಪಾಯಿ ದುಡಿಬೋದಾ? ನಿಮ್ಗೆ ಹೆಲ್ಪ್ ಆದರೆ ಸಾಕು ನನಗೆ. ನಿಮ್ಮ ಹೆಸರು? ಪುನೀತ್ ಕುಮಾರಾ?
ಯೂಟ್ಯೂಬಲ್ಲೂ ಸೇಮ್ ಕೇರ್ ಆಫ್ ಕರುನಾಡು ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯೂಟ್ಯೂಬ್ ಆ್ಯಪ್ ಇಲ್ವಾ, ಆ್ಯಪ್ ಓಪನ್ ಮಾಡಿ ಯೂಟ್ಯೂಬ್ದು, ಅದರಲ್ಲಾದರೆ ಈಸಿಯಾಗಿ ಬರುತ್ತೆ. ಕರುನಾಡು KARUNADU. ಹಾಂ ಅದೇನೆ. ಓಕೆ, ಥ್ಯಾಂಕ್ ಯು. ತಮಿಳ್ನಾಡಿಂದ ಬಂದು ಕನ್ನಡ ಕಲ್ತಿದ್ದೀರ, ನನಗೆ ಇನ್ನೂ ಖುಷಿ ಆಯಿತು. ಒಂದ್ಸರಿ ಜೈ ಕರ್ನಾಟಕ ಅಂದು. ಥ್ಯಾಂಕ್ ಯು. ಬರಲಾ? ಓಕೆ ಬ್ರದರ್, ಥ್ಯಾಂಕ್ ಯು. ನೋಡಿ ವೀಡಿಯೋಸು ಡೈಲಿ ಇದು ನಾಳೆ ಹಾಕ್ತೀನಿ ನಿಮಗೆ, ನಾಳೆ ಮಾರ್ನಿಂಗ್ ಬರುತ್ತೆ ವಿಡಿಯೋ ಇದು. ಗಾಯ್ಸ್, ಸಕ್ಸಸ್ಫುಲಿ 3rd ಪರ್ಸನ್ಗೆ ಪೆಟ್ರೋಲ್ ಕೊಟ್ಟಾಯಿತು. ಈಗ ನೆಕ್ಸ್ಟ್ 4th ಒನ್ ಹುಡುಕ್ಬೇಕು. ಅದಕ್ಕಿಂತ ಮುಂಚೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಖಾಲಿ ಆಗಿದೆ. ಇಲ್ಲೊಬ್ರಿದ್ದಾರೆ ಹಾಕ್ಸ್ಬೋದಿತ್ತು, ಬಟ್ ಇಲ್ಲಿ ನಿಯರ್ ಬೈ ಎಲ್ಲೂ ಬಂಕ್ ಇಲ್ಲ. ಸೊ ಮುಂದೆ ಎಲ್ಲಿ ಬಂಕ್ ಸಿಗುತ್ತೆ ಹೋಗಿ ನಾನು ಫಸ್ಟು ಪೆಟ್ರೋಲ್ ತೊಗೊಂಡು ಆಮೇಲೆ ಮಾತಾಡ್ಸೋಣ. ಯಾಕಂದರೆ ಈಗ ಅವ್ರ ರೂಟ್ ಬೇರೆ ಇರುತ್ತೆ, ನನ್ನ ರೂಟ್ ಬೇರೆ ಇರುತ್ತೆ. ಅವ್ರನ್ನ ಪೆಟ್ರೋಲ್ ಬಂಕ್ವರೆಗೂ ಕರ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಅವ್ರ ಟೈಮ್ನ ನಾನು ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಅಯ್ಯೋ ಇವನಲ್ಲ ಆರಾಮ್ ನೋಡಿ ಅಲ್ಲ, ಯಾಕಲ್ಲ ಹಿಂಗಾಗಿದ್ದೀ ಕ್ಯಾಪರ್ ನನ್ನ ಮಗನೇ, ದನಕಾಯಿ ಅಂತಂದು ಅಂತ ಬಂದ್ಬಿಟ್ಟು ನಾನು ಆರಾನೇ ಹೊಡಿದಂಗೆ. ಯಾಕೆ ಬಾಟಲ್ಗೆ ಹಾಕಲ್ವಂತ ಪೆಟ್ರೋಲು? ಈ ಬಂಕಲ್ಲಿ ಬಾಟಲ್ಗೆ ಪೆಟ್ರೋಲ್ ಫಿಲ್ ಮಾಡಿ ಕೊಡಲ್ವಂತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಬಂಕ್ ಹುಡ್ಕೋಣ. ನೋಡಿ, ಇದೊಂದು ಇನಿಷಿಯೇಟಿವ್ ಏನಪ್ಪ ಅಂದರೆ, ಈಗ ನಾನು ಪೆಟ್ರೋಲು ಅವ್ರಿಗೇನೆ ಬಾಟ್ಲು ಕೊಟ್ಬಿಟ್ಟು ಹೋದ್ರೆ ಮತ್ತೆ ಅವ್ರು ಪೆಟ್ರೋಲ್ ಹಾಕಂತಾರೆ, ಎಲ್ಲಿ ಬೇಕೋ ಅಲ್ಲಿ ಎಸಿತಾರೆ. ನನಗೆ ಅದು ಇಷ್ಟ ಇಲ್ಲ. ಪೆಟ್ರೋಲ್ ಹಾಕೊಂಡು ಬಾಟ್ಲ್ ವಾಪಸ್ ಇಸ್ಕೊಂಡು ನಾನು ಮತ್ತೆ ಮನೆಯಿಂದ ಬಾಟಲ್ ತಂದಿದ್ದೆ ಮತ್ತೆ ಮನೆಗೆ ತಗೊಂಡೋಗಿ ಇಡ್ತೀನಿ. ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಎಸೆಯೋದು ಒಳ್ಳೇದಲ್ಲ. ಕಿಧರ್ ಸೆ ಆಪ್? यूपी। क्या कर रहा है अभी? वो दोनों से मिलने के लिए, क्या चीज़ के लिए? मुलाकात करनी है डिवाइस के लिए, एक डिवाइस के लिए। एक डिवाइस के लिए क्या चाहिए? मुलाकात करनी है, एक बार समझाना है इनको। समझाने नहीं, क्या बात का समझाना है? मतलब ये कि मैंने डिवाइस बनाया, इसमें आप क्या हेल्प कर सकते हैं? क्या डिवाइस? सेफ्टी डिवाइस। सेफ्टी डिवाइस का मतलब इलेक्ट्रॉनिक का है ना? सेफ्टी डिवाइस मतलब मोबाइल जैसा और गाड़ी के लिए? नहीं, गाड़ियों के लिए भी है, वो मैन के लिए भी है, मैन के लिए भी है। हाँ हाँ हाँ। आपका इंस्टाग्राम है? अभी कितना दिन हुआ यूपी से निकल के? 25 डेज हुआ। अभी उसका कुछ कांटेक्ट और कुछ नहीं? वीडियो बना के डाल रहा है अभी? नहीं, लिंक्डइन पे डाल रहा हूँ मैं तो। लिंक्डइन पे डाल रहा है? इंस्टाग्राम पे कोई भी नहीं है विप्रो से कोई। हाँ, विप्रो से कोई नहीं है, वो तो सही है। क्या नाम है आपका? और केयर ऑफ करुनाडु। अभी कर ले रहा हूँ। हाँ ठीक है, लेकिन बहुत खुश हुआ यार, थैंक यू। मैं अभी रील पोस्ट करता हूँ, ठीक है? आपको मेंशन करके रील पोस्ट करता हूँ, ठीक है भाई, शुक्रिया। आप खाना खा लिया? नहीं, आप आ जाइए, खाना खा लिए। नहीं, आ जाइए भाई, खाना खा लिए। थोड़ा मैं सुबह से चला हुआ हूँ, हाँ 20-25 किलोमीटर में गलत चल गया था। ठीक है भाई, बहुत बढ़िया रहेगा, अच्छा है, ठीक है। ನೋಡಿ ಗಾಯ್ಸ್, 2300 ಕಿಲೋಮೀಟ್ರು ಅಜೀಮ್ ಪ್ರೇಮ್ ಜಿ ಅವ್ರನ್ನ, ಇನ್ ದ ಸೆನ್ಸ್ ಓನರ್ ಆಫ್ ವಿಪ್ರೋ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ 2300 ಕಿಲೋಮೀಟರ್ ಸೈಕಲಲ್ಲಿ ಬಂದಿದ್ದಾರೆ. ರೀಸನ್ ಏನು ಅಂತ ಕೇಳಿದ್ರೆ, ಅವ್ರದ್ದೇನೋ ಡಿವೈಸ್ ಕಂಡುಹಿಡಿದಿದ್ದಾರೆ ಅಂತೆ ಅವರು, ಸಂಬಂಧಪಟ್ಟಿದ್ದು. ಇವಾಗಿ ಮಾತಾಡಬೇಕು ಅವ್ರ ಹತ್ರ. ಏನೋ ಫಂಡಿಂಗ ಏನು ಅಂತ ಗೊತ್ತಿಲ್ಲ, ಬಟ್ ಅವ್ರೇನೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತೆ ಅವ್ರಿಗೆ. ಸೊ ಬಂದಿದ್ದಾರೆ. ಎಂತೆಂಥವ್ರು ಇರ್ತಾರೆ ಗುರು, ಯಪ್ಪ ಎಂತೆಂಥವ್ರು. 2300 ಕಿಲೋಮೀಟ್ರು, ಸೀರಿಯಸ್ಲಿ 2300 ಕಿಲೋಮೀಟ್ರು ಸೈಕಲಲ್ಲಿ ಬಂದವ್ರೆ ಅಂದ್ರೆ ಗುರು, ಹೆಂಗೆ ಗುರು ಮೈಂಡ್ ಸೆಟ್ ಅದು, ಹೆಂಗೆ? ಬಾಣ ಬರದ್ ಬಾ, ಆರಾಮಾಗಿ ಬಾ. ಫಸ್ಟ್ ಗಾಡಿ ತಕೊಳ್ಳಿ, ಆಮೇಲೆ ಕೂಗಾಡಿ. ಸಂದಿಲ್ ಬರಬಾರ್ದು, ಸಂದಿಲ್ ಬಂದ್ಬಿಟ್ರೆ ನೀವು ಕಾಣಿಸಲ್ಲ ದೊಡ್ಡ ಗಾಡಿಗಳು. ಪಾಪ ಅವ್ರು ಏನ್ ಮಾಡ್ತಾರೆ? ಹಾ ಇರೋ ಗುರು, ಸೈಡ್ಗೆ ಹಾಕಿ ಬಾ ಗುರು, ಸೈಡ್ಗೆ ಹಾಕು ಬಾ. ಸುಮ್ಮನೆ ಸೊಂದಿಲ್ ಬರ್ತಾರೆ, ಗೊತ್ತಾಗಲ್ಲ ಏನಿಲ್ಲ. ಸೈಡ್ಗೆ ಹಾಕ್ಸಿ ಫಸ್ಟ್, ಸೈಡ್ಗೆ ಹಾಕ್ಸಿ. ಇರಿ ಆರಾಮಾಗಿ, ಸೈಡ್ಗೆ ಹಾಕಿ ಗುರು, ಬಾ. ಸೈಡ್ಗೆ ಹಾಕಿ ಬಾ ಗುರು, ಸೈಡ್ಗೆ ಹಾಕಿ ಬಾ ಗುರು, ಸೈಡ್ಗೆ ಹಾಕು. ಬಾಬಾ, 2 ವೀಲರ್ ಮಾತ್ರ ಸರಿಯಾಗಿ ಡ್ಯಾಮೇಜ್ ಆಗೈತೆ. ಮದ್ದಿಗೆ ಹೋಗಿ ತಗ್ಲಾಕತ್ತಾರೆ ಸೊಂದಿಗೊಂದಿಲ್ಲಿ ಓಡಾಡ್ಕೊಂಡವ್ರು. ದೊಡ್ಡ ಗಾಡಿಗಳಿಗೆ ಸೊಂದಿಗೆ ಹೋಗ್ಬಿಡ್ತಾರೆ, ಕಾಣಲ್ಲ ಏನಿಲ್ಲ, ಮೂವ್ ಮಾಡ್ತಾರೆ. ಪಾಪ ದೊಡ್ಡ ಗಾಡಿಗಳಿಗೆ ಮಿರರಲ್ಲಿ ಕಾಣಲ್ಲ, ಫುಲ್ಲು ಮೂವ್ ಮಾಡ್ತಾರೆ, ಅದಂಗ ಆಗುತ್ತೆ. ಅಣ್ಣ ಹೋಯ್ತಾವನ್ ಇವಾಗ. ತಂದಿರ್ತಾರೆ ಮನೆಯಿಂದ ಗಾಡಿ, ಹಿಂಗಾಯ್ತು ಅಂತ ಮನೆಗೆ ಹೋದಾಗ ಅವ್ರಿಗೂ ಕಷ್ಟ ಆಗುತ್ತೆ. ಲೋನು EMI ಅಲ್ಲಿ ಏನೋ ಗಾಡಿ ತೊಗೊಂಡಿರ್ತಾರೆ, ಹಿಂಗಾದಾಗ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಹುಡುಗರಿಗೆ. ಈಗ ಹಂಗಂತ ದೊಡ್ಡ ಗಾಡಿ ಒಂದೇ ತಪ್ಪು ಅನ್ನೋಕ್ಕೂ ಆಗಲ್ಲ ನಾವು, ಬಿಕಾಸ್ ಅವ್ನು ಸೊಂದಿಲ್ ಬಂದವನೇ, ಇವನು ಬಂದು ನಿಂತವನಲ್ಲಿ. ಹಿಂದೆಡೆ ಕ್ಯಾಂಟ್ರು ಒತ್ತಿದೆ, ಮುಂದೆಗಡೆ ಆಟೋದನು ಆ್ಯಕ್ಚುಲಿ
ಆಟೋದ ಮುಂದಡೆ ಬ್ಲಾಕ್ ಮಾಡಿದ್ದ, ಅವ್ನು ಪಾಸ್ ಆದ. ಬಟ್ ಅವನದೇನು ತಪ್ಪೇನಲ್ಲ, ನಿಂತಿದ್ದ, ಅವ್ನು ಪಾಸ್ ಆದ. ಮೇಜರ್ ತಪ್ಪು ಸೊಂದಿಗೆ ಹೋಗಿ ನಿಂತ್ಕೊಂತೀವಲ್ಲ ಟೂ ವೀಲರ್ಗಳು, ಅದೇ ಫಾಲ್ಟ್. ದೊಡ್ಡ ಗಾಡಿಗಳದು ಬಾಡಿ ಮೇಲಿರುತ್ತೆ ಅವ್ರದ್ದು, ಮಿರರಲ್ಲಿ ಅಷ್ಟು ಪಕ್ಕದ್ದು ಕಾಣಲ್ಲ ಅವ್ರಿಗೆ, ಬ್ಲೈಂಡ್ ಸ್ಪಾಟ್ ಅದು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಹಿಂದೆ ನಿಂತ್ಕೋಬೇಕು. ಸುಮ್ಮನೆ ಹೋಗಿ ಸೊಂದಿಲ್ ನಿಂತ್ಕೊಂಡ್ಬಿಟ್ಟು ಟಚ್ ಆಯ್ತು ಅಂತ ಹೇಳ್ಬಿಟ್ಟು ನೀನು ಬಾರ ಈ ಕಡೆ ಅಂತ ಜೋರಾಗಿ ಕೂಗಾಡ್ಬಿಟ್ರೆ ಸರಿಯಾಗಲ್ಲ. ಅದು ನಾವು ಫಸ್ಟ್ ಯೋಚನೆ ಮಾಡ್ಬೇಕು, ನಾವು ಕರೆಕ್ಟಾಗಿ ನಿಂತಿದೀವ, ನಮ್ಮ ತಪ್ಪು ಇದೆಯಾ ಇಲ್ವಾ ಅಲ್ಲಿ. ಈಗ ನೋಡಿ ಸುಮ್ಮನೆ ಟೂ ವೀಲರ್ ಲಾಸಾ. ಸದ್ಯ ಪುಣ್ಯ ಅವನಿಗೇನು ಆಗಿಲ್ಲ. ಸಜ್ಜಾಪುರ ರೋಡಲ್ಲಿ ಲಾಸ್ಟು ತಮಿಳವರು ಒಬ್ರು ಮಾತಾಡ್ಸ್ಬಿಟ್ಟು ಪೆಟ್ರೋಲ್ ಹಾಕ್ತಂದಲ್ಲ, ಅಲ್ಲಿಂದ ಬಂದಮೇಲೆ ಗೈಸ್ ನೆಕ್ಸ್ಟ್ ಇವಾಗ ಬಂದಿದ್ದು ಚಂದ್ರ ಲೇಔಟ್ ಹತ್ರ ಇರೋ ಇಂಡಿಯನ್ ಪೆಟ್ರೋಲ್ ಬಂಕಿಗೆ. ಅಷ್ಟು ದೂರದಿಂದ ಯಾರೂ ಸಿಗ್ಲಿಲ್ವ ಅಂದರೆ ಸಿಕ್ಕಿದ್ರು, ಬಟ್ ಮಳೆ ಬರೋ ಕಾರಣ ನಾನೇ ಬೇಗ ಏರಿಯಾ ತಲುಪೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಡೈರೆಕ್ಟಾಗಿ. ಈಗ ನಿಯರ್ ಬೈ ಬಂದಿದ್ದೀನಿ ಏರಿಯಾಗೆ, ಸೊ ತೊಂದರೆ ಇಲ್ಲ. ಇಲ್ಲಿ ಮತ್ತೆ ಪೆಟ್ರೋಲ್ ಫ್ಯೂಲ್ ಅಪ್ ಮಾಡಿಸ್ಕೊಂಡು, ಗಾಡಿಯಲ್ಲೂ ಆಲ್ರೆಡಿ ಬ್ಲಿಂಕ್ ಆಗ್ತಾ ಇದೆ, ಬೇಡ ಬಾಟ್ಲಿಗೆ ಮಾತ್ರ ಹಾಕಿಸ್ಕೊಂಡು ಹೋಗೋಣ. ಗಾಡಿಗೆ ನಾನು ರೆಗ್ಯುಲರ್ ಬಂಕಲ್ಲಿ ಹೋಗ್ತೀನಿ, ಅಲ್ಲಿ ಹಾಕ್ಸ್ಕೊಂಡು 100 ಹಾಕಿ ಆಗಿದೆ ನೋಡಿ, ಆಗಿದೆ 300 ಕಂಪ್ಲೀಟ್ ಆಗಿತ್ತು. ಸೊ ನೆಕ್ಸ್ಟ್ 4ನೇ ಪರ್ಸನ್ ಯಾರು ಸಿಗ್ತಾರೆ ಅಂತೇಳಿ ನೋಡಿ ಪೆಟ್ರೋಲ್ ಹಾಕ್ಸೋಕ್ಕೆ. ಅವ್ರಿಗೂ 100 ರೂಪೀಸ್ ಪೆಟ್ರೋಲ್ ತೊಗೊಂಡಿದ್ದಾಯಿತು. ಬಟ್ ಬೇಜಾರಾಗ್ತಿರೋದು ಏನು ಗೊತ್ತಾ ಗೈಸ್, ಲಿಟ್ರಲಿ ಏನು ಗೊತ್ತಾ ಬೇಜಾರಾಗ್ತಾ ಇರೋದು, ಒಬ್ಬರು ಫಾಲೋ ಮಾಡ್ಕೊಂಡಿದ್ದೀನಿ ಅನ್ನೋರು ಸಿಗಲೇ ಇಲ್ಲ. ಎಲ್ಲ ಈಗ ಫಾಲೋ ಮಾಡ್ತಾ ಇರೋರೆ. ಒಬ್ಬರು ಯಾಕಿದು ಕ್ಯಾಮ್ರಾ ಮೌಂಟ್ ಲೂಸ್ ಆಗಿದೆ, ಒಬ್ಬರು ಫಾಲೋ ಮಾಡ್ಕೊಂಡಿದ್ದೀನಿ ಅಂದ್ರೆ ನನಗೆ ಇಲ್ಲಿವರೆಗೂ ಸಿಗಲೇ ಇಲ್ಲ. ಅದೇ ಬೇಜಾರು ಅಷ್ಟೇ. ಇದ್ದಾರೆ ಝೊಮ್ಯಾಟೊ ಅಂಕಲ್ಲು, ಕೇಳೋಣ. ಸರ್ ಆರ್ಡ್ರ್ ಇದೆಯಾ? 2 ಮಿನಿಟ್ಸ್ ಸೈಡ್ಗೆ ಹಾಕ್ತೀರಾ? ಸುಮ್ಮನೆ ಇಲ್ಲೇ ಸೈಡ್ಗೆ ಹಾಕ್ತೀರಾ? ಗೈಸ್ ಸಿಕ್ಕಿದ್ರು. ಏನಿಲ್ಲ, ನಂದು ಯೂಟ್ಯೂಬ್ ಚಾನಲ್ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ 200 ರೂಪೀಸ್ ಪೆಟ್ರೋಲ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇವತ್ತು. ಡೆಲಿವರಿ ಬಾಯ್ಸಿಗೆ ಮಾತ್ರ, ಝೊಮ್ಯಾಟೊ ಸ್ವಿಗ್ಗಿ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀನಿ. ಸೊ ಚೆಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ 200 ರೂಪೀಸ್ ಪೆಟ್ರೋಲ್ ಕೊಡ್ತೀನಿ. ಪರವಾಗಿಲ್ಲ, ಚೆಕ್ ಮಾಡಿ. ಇನ್ಸ್ಟಾ ಯೂಟ್ಯೂಬ್ ಎರಡೂ ಇದೆ, ಕೇರ್ ಆಫ್ ಕರುನಾಡು ಅಂತ. ಹೆಸರು ಬಾಸ್ ಸತೀಶ್ ಅಂತನಾ? ಆಗಿಲ್ವಾ? ಈಗ ಮಾಡ್ಕೊತೀರಾ? 100 ರೂಪಾಯಿ ಪೆಟ್ರೋಲ್ ಕೊಡ್ತೀನಿ, ಹಾಕೊಳ್ಳಿ. ಹಾಕೊಂಡು ಬಾಟ್ಲು ಬೇಕಾದರೆ ನನಗೆ, ಯಾಕಂದರೆ ನೆಕ್ಸ್ಟ್ ಯಾರು ಸಿಗ್ತಾರೋ ಅವ್ರಿಗೆ ಕೊಡಬೇಕಲ್ಲ. ಬಾಟ್ಲನ್ನು ಎಲ್ಲಂದ್ರಲ್ಲೇ ಎಸ್ತೋಗ್ಬಾರ್ದು ಅಂತ. ಹಾಕೊಂಬಿಡಿ, ಏನಾಗಲ್ಲ, ಒಂಚೂರು ಹೋಗುತ್ತಷ್ಟೇ. ಯೂಟ್ಯೂಬ್ ಚಾನಲ್ ಲಿಂಕು ಇದರಲ್ಲೇ ಇದೆ, ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯೂಸ್ ಆಗುತ್ತಾ ನಿಮಗೆ 100 ರೂಪಾಯಿ ಪೆಟ್ರೋಲು? ಎಷ್ಟು ದುಡಿಬೋದು ನೀವು ಇದ್ರ 100 ರೂಪಾಯಿ ಪೆಟ್ರೋಲಲ್ಲಿ? 400ರಿಂದ 500? ಓಕೆ ಬಾಸ್, ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಕೇರ್ ಆಫ್ ಕರ್ನಾಟಕ ಅಂತ. ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು. ಸಕ್ಸಸ್ಫುಲಿ ಗಾಯ್ಸ್ 4 ಜನದ ಕಂಪ್ಲೀಟ್ ಆಯಿತು. ಈಗ ಫೈನಲ್ 5th ಒನ್ ಉಳ್ಕೊಂಡಿದ್ದಾರೆ. ಅವ್ರಿಗೆ ಪೆಟ್ರೋಲ್ ಹಾಕಿಸ್ಬೇಕು ನೋಡಿ. ಇದಿಲ್ಲ, ಇನ್ನೊಬ್ರು ಇದ್ದಾರೆ. ಅಟ್ಲೀಸ್ಟ್ ಅವರಾದರೂ ನನ್ನ ಇನ್ಸ್ಟಾ ಅಥವಾ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂದರೆ ಸಾಕು ಗುರು, ನನಗೂ ಒಂಚೂರು ಖುಷಿ ಆಗುತ್ತೆ. ನೋಡೋಣ ಬನ್ನಿ. ಈಗ ನಾನು ರೆಗ್ಯುಲರ್ ಬಂಕಿಗೆ ಹೋಗ್ತೀನಿ, ಇನ್ನೆಲ್ಲೋ ಹಾಕ್ಸಲ್ಲ. ನೆಕ್ಸ್ಟು TVS ಕ್ರಾಸ್ ಹತ್ರ ಇರೋ ಬಂಕಿಗೆ ಹೋಗ್ತೀನಿ. ಯೂಟ್ಯೂಬ್ ನೋಡಲ್ವಾ ನೀವು? ಯೂಟ್ಯೂಬ್ ನೋಡಲ್ವಾ ಅಂದೆ? ನೋಡ್ಬೇಕಲ್ವಾ? ನಮ್ಮಂಥವ್ರು ಮತ್ತೆ ಹೆಂಗೆ ಬೆಳೆಯೋದು? ಹಾಂ, ಕೇರ್ ಆಫ್ ಕರುನಾಡು ಅಂತ. ಈ ಬಂಕ್ಗೆ ತಿಂಗಳ 4 ಸರಿ ಬರ್ತೀನಿ. ಒಬ್ಬರು ಕೇಳಿಲ್ಲ ಇಲ್ಲಿವರೆಗೂ ನೀವು ಯೂಟ್ಯೂಬರ್ ಅಂತ, ಕ್ಯಾಮ್ರಾ ನೋಡೋಣ ಅದಕ್ಕೆ ಕೇಳಿದೆ. ಓಕೆ, 4 ಜನಕ್ಕೆ ಪೆಟ್ರೋಲ್ ಹಾಕ್ಸಿದ್ದಾಯಿತು, ನನ್ನ ಗಾಡಿಗೂ ಫುಲ್ ಮಾಡಿಸಿದ್ದಾಯಿತು. ಈಗ ನೆಕ್ಸ್ಟ್ ಇರೋದು 5ನೇ ಮಂದಿ. ಯಾರು ಸಿಗ್ತಾರ ಪುಣ್ಯವಂತ ಅದೃಷ್ಟವಂತ ಅವರಿಗೆ ನಮ್ಮ ಕಡೆಯಿಂದ 200 ರೂಪಾಯಿ ಪೆಟ್ರೋಲ್. ಆ್ಯಕ್ಚುಲಿ 100 ರೂಪಾಯಿ ಅಲ್ಲ, 200 ರೂಪಾಯಿ ಪೆಟ್ರೋಲ್ ನಂದು ಕಾನ್ಸೆಪ್ಟ್ ಇರೋದು. ಇನ್ ಕೇಸ್ ಅವ್ರು ಯಾವುದೇ ಇನ್ಸ್ಟಾ ಅಥವಾ ಯೂಟ್ಯೂಬಲ್ಲಿ ಯಾವುದ್ರಲ್ಲಾದರೂ ಒಂದ್ರಲ್ಲಿ ಫಾಲೋ ಮಾಡ್ಕೊಂಡಿದ್ರು ಕೂಡ 200 ರೂಪಾಯಿ ಪೆಟ್ರೋಲ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಹಾಕಿಸ್ತೀನಿ. ಬಟ್ ಇಲ್ಲಿವರೆಗೂ ಸಿಕ್ಕಿರೋರು ಒಬ್ಬರು ಮಾತ್ರ ನೋಡಿದ್ದೀನಿ ನಿಮ್ಮ ವೀಡಿಯೋಸ್ ಅಂದರು, ಬಟ್ ಅವರು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ. ಸೊ ಇಲ್ಲಿವರೆಗೂ ಸಿಕ್ಕಿರೋದ್ರಲ್ಲಿ ಯಾರು ಫಾಲೋ ಮಾಡ್ಕೊಂಡಿರೋ ಸಿಕ್ಕಿಲ್ಲ. ಸೊ 100 ರೂಪಾಯಿ ಹಾಕ್ಸಿದ್ದೀನಿ. ಈಗ ಸಿಗೋರು ಏನಾದರೂ ಒಂದ್ರಲ್ಲಿ ಫಾಲೋ ಮಾಡಿದ್ದಾರೆ ಅಂದ್ರೂ ಪಕ್ಕ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ. ಇಲ್ಲ ಅಂದರೆ ತೊಗೊಂಡಿರೋ 100 ರೂಪಾಯಿ ಪೆಟ್ರೋಲ್ ಹಾಕಿಸ್ಬಿಟ್ಟು ಮನೆಗೆ ಹೋಗ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಬಿಗ್ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ರೈಡ್ ಬಗ್ಗೆ. ಡಾರ್ಕ್ ರೈಡರ್ಸ್ ಬೆಂಗಳೂರು DRB. ನಾನು ಲಾಸ್ಟ್ ಯಾವುದು ಮಾವನೂರು ಮಲ್ಲೇಶ್ವರ ಟೆಂಪಲ್ ರೈಡ್ ಮಾಡೋದ್ನಲ್ಲ, ಆ ಗ್ರೂಪಿಂದ ರೈಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ 3 days 2 nights ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಆ ರೈಡ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಏನೇನು ಇನ್ಕ್ಲೂಡ್ ಇರುತ್ತೆ, ಎಷ್ಟು ಬಜೆಟ್, ಯಾವ ಥರ ಪ್ಲ್ಯಾನ್ ಇರುತ್ತೆ, ರೂಟ್ ಮ್ಯಾಪ್ ಏನು ಅನ್ನೋದು ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೈ ಅಪ್ಡೇಟ್. ಇಲ್ಲೇ ಇದ್ದಾರೆ R15 ಹಾಕೊಂಡು, R15 ಮಾಡ್ದವ್ರೆ, ಸೂಪರ್. ಎಲ್ಲೆಲ್ಲ ಹೋಗಿದ್ದೆ ಬ್ರೋ. 2 minutes ಫ್ರೀ ಇದ್ದೀರಾ? 2 minutes ಫ್ರೀ ಇದ್ದೀರಾ? ಗೈಸ್ ಲೈನಲ್ಲಿದ್ದಾರೆ ಅವರು ಕಸ್ಟಮರ್ ಜೊತೆ. ಅವ್ರು ಮಾತಾಡಿ ಮುಗಿಸ್ಲಿ, ಆಮೇಲೆ ಮಾತಾಡೋಣ. ಅಡ್ರೆಸ್ ಕೇಳಿ ಹೇಳ್ತೀನಿ ನಾನು. ಓಕೆ, ಕಸ್ಟಮರ್ ಬರ್ತಿದ್ದಾರೆ, ಕೊಟ್ಟು ಬಿಡ್ಲಿ, ಆಮೇಲೆ ಮಾತಾಡುವ. ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ನಂದು ಯೂಟ್ಯೂಬ್ ಚಾನಲ್ ಇದೆ, ಕೇರ್ ಆಫ್ ಕರುನಾಡು ಅಂತ. ಮತ್ತೆ ಇನ್ಸ್ಟಾ ಇದೆ ಸೇಮ್ ನೇಮಲ್ಲಿ. ನೀವು ಯಾವುದ್ರಲ್ಲಾದರೂ ಫಾಲೋ ಆಗಿದ್ರೆ
ನಾನು 200 ರುಪೀಸ್ ಪೆಟ್ರೋಲ್ ಗಿವ್ ಅವೇ ಮಾಡ್ತಾ ಇದ್ದೀನಿ ಇವತ್ತು 5 ಮೆಂಬರ್ಸ್ಗೆ. ಸೊ ಚೆಕ್ ಮಾಡಿ, ನೀವೇನು ಫಾಲೋ ಮಾಡ್ತಾ ಇದ್ರೆ ನಾನು ಪೆಟ್ರೋಲ್ ಕೊಡ್ತೀನಿ ನಿಮಗೆ. ಈಗ ಮಾಡ್ಕೊಂಡ್ರು 100 ರುಪೀಸ್ ಕೊಡ್ತೀನಿ, 100 ರುಪೀಸ್ ಪೆಟ್ರೋಲ್ ಕೊಡ್ತೀನಿ ಈಗ ಮಾಡ್ಕೊಂಡ್ರು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಕನ್ನಡ ಬರುತ್ತಾ? ನೀವು ತಮಿಳ್ನಾಡಿಂದ ಬಂದು ಕರ್ನಾಟಕದಲ್ಲಿ ಮಾಡ್ತೀರಾ ಅನ್ನೋದು ಆರ್ಡ್ರ್ ಬರ್ತಿದೆ ನೋಡಿ, ತೊಗೊಳ್ಳಿ. ಇದಕ್ಕಿಂತ ಮುಂಚೆ ಒಬ್ಬರು ಸಿಕ್ಕಿರು ತಮಿಳ್ನಾಡವರೇ. ಇದು ಪಾರ್ಟ್ ಟೈಮಾ ಫುಲ್ ಟೈಮಾ? ಪಾರ್ಟ್ ಟೈಮಾ? ಹಾರ್ಮೋನ್ ಫೈಲ್ ಮಾಡ್ತಾ ಇದ್ದೀರಲ್ಲ ಬ್ರೋ, ವರ್ಕೌಟ್ ಆಗುತ್ತಾ? ಇನ್ಸ್ಟಾದಲ್ಲೂ ಸೇಮ್ ಇದೆ. ಈಗ ನಾನು ಇದರಲ್ಲಿ ಮಾತ್ರ ಮಾಡಿದ್ದೀನಿ. ಓಕೆ, ನಿಮ್ಮ ಹೆಸರು ಬ್ರೋ? ವಾಸು ಅಂತನಾ? ತೊಗೊಳ್ಳಿ. ಇಲ್ಲ ಬ್ರೋ, ನಾನು 5 ಜನಕ್ಕೆ ಕೊಡ್ತಾ ಇದ್ದೀನಿ, ಹಾಕೊಳ್ಳಿ, ಪೆಟ್ರೋಲ್ ಹಾಕೊಳ್ಳಿ. ನಿಮಗೆ ಅಂತಲ್ಲ, ಟೋಟಲ್ ಇವತ್ತು 5 ಮೆಂಬರ್ಸ್ ಪ್ಲ್ಯಾನ್ ಮಾಡಿದ್ದೆ. ನೀವೇ ಲಾಸ್ಟ್ ಲಕ್ಕಿ ಪರ್ಸನ್. ನಾನು ಓಕೆ, ಬಾಟಲ್ ನೀವೇ ಇಟ್ಕೊಳ್ಳಿ, ಬಟ್ ಎಲ್ಲೂ ಎಸಿಬಿಡಿ ಬಾಟಲ್ ಮನೆಗೆ ತಗೊಂಡೋಗಿ, ಇಲ್ಲಾಂದ್ರಲ್ಲೇ ಎಸಿಬಿಡಿ ಆಯಿತಾ? ಓಕೆ ಬ್ರೋ, ಥ್ಯಾಂಕ್ ಯು. ಸಕ್ಸಸ್ಫುಲಿ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. 5 ಜನ ಕೊಡಬೇಕು ಅನ್ನೋದು ಇದ್ದಿದ್ದು ಏಮ್ನ. ಈಗ ನಾನು ನೆಕ್ಸ್ಟ್ ಹೇಳ್ತಿರೋದು ನಿಮ್ಗಷ್ಟೇ. ನೆಕ್ಸ್ಟು ನಾನು ಯಾವ ಏರಿಯಾಗೆ ಬಂದು ಪೆಟ್ರೋಲ್ ಗಿವ್ ಅವೇ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ, ಆ ಕಮೆಂಟಲ್ಲಿ ತುಂಬ ರಿಪೀಟೆಡ್ ಆಗಿ ಯಾವ ಏರಿಯಾ ನೇಮ್ ಬರುತ್ತೆ ಆ ಏರಿಯಾಗೆ ಬಂದು 10 ಜನಕ್ಕೆ ನಾನು ಪೆಟ್ರೋಲ್ ಗಿವ್ ಅವೇ ಮಾಡ್ತಾ ಇದ್ದೀನಿ. 100 ರುಪೀಸ್ ಪ್ರತಿಯೊಬ್ಬರಿಗೂ, 100 ರುಪೀಸ್ 10 ಜನ ಅಂದರೆ 1000 ರೂಪಾಯಿ ಆಗುತ್ತೆ. ಮತ್ತೆ ಸಿಗುವ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ. ಸದ್ಯಕ್ಕೆ ಎಲ್ರಿಗೂ ಶರಣಾರ್ಥಿ. ಲೋ 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 ಯಾಕೋ? ಏಯ್ ಬಿಡು 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 ಬಿಡು, ಇಳಿ 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 ಬಿಡು, ಆ ಕಡೆ ಹೋಗು. ಆರಾಮಾಗಿ ತುಳಿಯೋ, ಯಾಕೋ ಸ್ಲೋಗೆ ಬಂದಲ್ಲ, ಯಾಕೆ? ಆರಾಮಾಗಿ ತುಳಿ. ಹುಡುಗ ಸೈಕಲ್ಗೆ ಒದ್ದಾಡ್ತವನೆ. ಗಾಡಿ ಏನೂ ಆಗಿಲ್ಲ, ಏನಾಗಿಲ್ಲ ಬಿಡಿ, ಹೋಲಿ.